Hello everyone, this is Farhanaz, Assistant Professor of Economics, BMS GFGC Huliyar. Today I am going to explain about the concept of intellectual capital and human resource development. ವಿದ್ಯಾರ್ಥಿಗಳೇ, ಇವತ್ತು ನಾವು ಬೌದ್ಧಿಕ ಬಂಡವಾಳ ಮತ್ತು ಮಾನವ ಸಂಪನ್ಮೂಲದ ಬಗ್ಗೆ ಅಧ್ಯಯನ ಮಾಡೋಣ. In this session, I am going to tell the introduction, meaning, types and features of the intellectual capital. ಈ ಒಂದು ಅಧಿವೇಶನದಲ್ಲಿ ನಾವು ಪೀಠಿಕೆ, ಅರ್ಥ, ವಿಧಗಳು ಮತ್ತು ಬೌದ್ಧಿಕ ಬಂಡವಾಳದ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಇಂಟ್ರೊಡಕ್ಷನ್. Human resource is an invaluable asset and is an excellent representative of all kinds of other resources available in the economy. So, human resource plays a very important role in leading the economy. The human does not remain just like labor, but doing much more for the development of the organization or the economy. Human intellectual capital is enormous. There are many opportunities to further develop this intellectual level of human resources. If human capabilities are to function efficiently and well, it will need to be organized into intellectual capital. In an economy or organization, managing people is a very big task. Managing people well is a key to success. Intellectual capital is thus a process that provides all kinds of facilities for a human resources to increase or expand its efficiency and talents. Nowadays, intellectual capital is the most demanded capital in the modern economy. It is one of the leading resources. Intellectual capital is based on individuals' activities like skills, training, education, etc. ಆರ್ಥಿಕತೆಯಲ್ಲಿ ಮಾನವ ಸಂಪತ್ತು ಒಂದು ರೀತಿಯ ಅಮೂಲ್ಯವಾದ ಆಸ್ತಿಯಾಗಿರುತ್ತದೆ. ಮಾನವ ಆರ್ಥಿಕತೆಯಲ್ಲಿ ಲಭ್ಯವಿರುವ ಎಲ್ಲ ರೀತಿಯ ಇತರ ಸಾಧನ ಸಂಪನ್ಮೂಲಗಳನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಸಿ ಉತ್ಪಾದನಾ ಕಾರ್ಯಗಳನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಹೋಗುವ ಪ್ರತಿನಿಧಿಯಾಗಿರುತ್ತಾನೆ. ಆದ್ದರಿಂದ ಅವನು ಆರ್ಥಿಕತೆಯ ಮುನ್ನಡೆಗೆ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತಾನೆ. ಮಾನವನು ಕೇವಲ ಬೌದ್ಧಿಕ ಶ್ರಮವನ್ನು ನಿರ್ವಹಿಸುವ ವ್ಯಕ್ತಿಯಾಗಿ ಈಗ ಉಳಿದಿಲ್ಲ. ಮಾನವನ ಬೌದ್ಧಿಕ ಸಾಮರ್ಥ್ಯ ಅಗಾಧವಾಗಿದ್ದು, ಅವನ ಈ ಬೌದ್ಧಿಕ ಮಟ್ಟವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಮತ್ತಷ್ಟು ಅಭಿವೃದ್ಧಿ ಸಾಧಿಸುವ ಹಲವಾರು ಅವಕಾಶಗಳಿರುತ್ತವೆ. ಮಾನವ ಸಂಪತ್ತು ದಕ್ಷವಾಗಿ ಮತ್ತು ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕಾದರೆ ಅದನ್ನು ಬೌದ್ಧಿಕ ಬಂಡವಾಳದಂತೆ ವ್ಯವಸ್ಥೆಗೊಳಿಸುವ ಅವಶ್ಯಕತೆ ಇರುತ್ತದೆ. ಮನುಷ್ಯನಿಗೆ ಉತ್ತಮವಾದಂತಹ ಶಿಕ್ಷಣ, ತರಬೇತಿ ಮುಂತಾದವುಗಳನ್ನು ನೀಡುವುದರ ಮುಖಾಂತರ ಮಾನವನ ಪ್ರತಿಭೆಗಳನ್ನು ಮತ್ತಷ್ಟು ಹೆಚ್ಚಿಸಿದಾಗ ಸಂಪೂರ್ಣ ಜ್ಞಾನವನ್ನು ಉತ್ಪಾದನೆಯಲ್ಲಿ ಬಳಸಿಕೊಂಡು ಬೌದ್ಧಿಕ ಬಂಡವಾಳವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತಾನೆ. ಹೀಗೆ ಮನುಷ್ಯನಿಗೆ ಅವನ ದಕ್ಷತೆ ಮತ್ತು ಪ್ರತಿಭೆಯನ್ನು ಹೆಚ್ಚಿಸಲು ಅಥವಾ ವಿಸ್ತರಿಸಲು ಬೇಕಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸುವಂತಹ ಒಂದು ಪ್ರಕ್ರಿಯೆಯನ್ನು ಬೌದ್ಧಿಕ ಬಂಡವಾಳ ಎಂದು ಕರೆಯಬಹುದಾಗಿರುತ್ತದೆ. ಮೀನಿಂಗ್. Intellectual capital consists of two words, intellect and capital. Let's know one by one. Intellect means power of mind, by which one knows or understands, by which one feels, by which one thinks and acquire the knowledge. Capital, a factor of production which has the ability to help in producing other goods and services. ಬೌದ್ಧಿಕ ಬಂಡವಾಳ ಎಂಬ ಪದ 2 ಅಂಶಗಳನ್ನು ಒಳಗೊಂಡಿದೆ. ಒಂದು ಬುದ್ಧಿಶಕ್ತಿ
ಇನ್ನೊಂದು ಬಂಡವಾಳ. ಬುದ್ಧಿಶಕ್ತಿ ಅಂತ ಹೇಳಿದರೆ ವ್ಯಕ್ತಿಯು ತಿಳಿದಿರುವ ಅಥವಾ ಅರ್ಥ ಮಾಡಿಕೊಳ್ಳುವ ಮನಸ್ಸಿನ ಶಕ್ತಿ. ಯಾವ ಮೂಲಕ ವ್ಯಕ್ತಿಯು ಭಾವಿಸುತ್ತಾನೆ ಮತ್ತು ಜ್ಞಾನವನ್ನು ಸಂಪಾದಿಸುತ್ತಾನೆ ಎಂಬುದನ್ನು ಬುದ್ಧಿಶಕ್ತಿ ಎನ್ನಬಹುದಾಗಿರುತ್ತದೆ. ಬಂಡವಾಳ ಅಂತ ಹೇಳಿದರೆ ಉತ್ಪಾದನೆಯ ಒಂದು ಅಂಗವಾಗಿದ್ದು ಅದು ಇತರ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಲ್ಲಿ ಸಹಾಯ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇಂಟೆಲೆಕ್ಚುಯಲ್ ಕ್ಯಾಪಿಟಲ್. Intellectual capital is an intangible asset, collective knowledge of an individual which helps in the development of an organization or the economy. ಬೌದ್ಧಿಕ ಬಂಡವಾಳ ಅಂತ ಹೇಳಿದರೆ ಬೌದ್ಧಿಕ ಬಂಡವಾಳವು ಒಂದು ಅಮೂರ್ತ ಆಸ್ತಿಯಾಗಿದೆ. ಅದು ವ್ಯಕ್ತಿಯ ಜ್ಞಾನ, ಕೌಶಲ್ಯ, ನೈಪುಣ್ಯತೆಯ ಸಂಗ್ರಹಣೆಯಾಗಿದ್ದು ಅದು ಸಂಸ್ಥೆ ಅಥವಾ ಆರ್ಥಿಕತೆಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಒಳಗೊಂಡಿರುವಂತಹ ಕೆಲವು ಅಂಶಗಳನ್ನು ನೋಡೋಣ. ನಂಬರ್ 1, ದಿ ಸ್ಟಾಕ್ಸ್ ಫ್ಲಾಸ್ ಆಫ್ ನಾಲೆಡ್ಜ್. ಬೌದ್ಧಿಕ ಬಂಡವಾಳವು ಒಂದು ರೀತಿಯ ಜ್ಞಾನದ ಹರಿವಾಗಿದೆ. ಎಬಿಲಿಟಿ, ಸ್ಕಿಲ್ಸ್, ಕಾಂಪಿಟೆನ್ಸ್. ಇದು ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಒಳಗೊಂಡಿರುತ್ತದೆ. It incorporated the all inside and outside relationships in the economy or an organization. ಇದು ಆರ್ಥಿಕತೆ ಅಥವಾ ಸಂಸ್ಥೆಯಲ್ಲಿನ ಎಲ್ಲ ಒಳ ಮತ್ತು ಹೊರಗಿನ ಸಂಬಂಧಗಳನ್ನು ಸಂಯೋಜಿಸುತ್ತದೆ. ಇಟ್ ಕವರ್ಸ್ ಅದರ್ ದ್ಯಾನ್ ಫಿಸಿಕಲ್ ಅಸೆಟ್ಸ್. ಇದು ಬೌದ್ಧಿಕ ಸ್ವತ್ತುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅಮೂರ್ತ ಆಸ್ತಿಗಳನ್ನು ಒಳಗೊಂಡಿರುತ್ತದೆ. Let's know about the types of the intellectual capital. Number 1, human capital. Number 2, structural capital. Number 3, relational capital. ಬೌದ್ಧಿಕ ಬಂಡವಾಳದ ವಿಧಗಳು. 1ನೇದ್ದು ಮಾನವ ಬಂಡವಾಳ, 2ನೇದು ರಚನಾತ್ಮಕ ಬಂಡವಾಳ, 3ನೇದು ರಿಲೇಷನಲ್ ಬಂಡವಾಳ ಅಂತ. ಲೆಟ್ಸ್ ನೋ ಒನ್ ಬೈ ಒನ್. ಹ್ಯೂಮನ್ ಕ್ಯಾಪಿಟಲ್. Human capital is a value provided by business employees through the application of skills, knowledge, and expertise. Human capital is the human capacity to solve business problems and to manage its intellectual property. Human capital is inherent in the people but cannot be owned by the firm. Human capital can leave the organization in which it works. ಮಾನವ ಬಂಡವಾಳ ಕೌಶಲ್ಯ, ಜ್ಞಾನ ಮತ್ತು ಪರಿಣಿತಿಯ ಅನ್ವಯದ ಮೂಲಕ ವ್ಯವಹಾರದ ನೌಕರರು ಒದಗಿಸುವ ಒಂದು ಅಮೂಲ್ಯವಾದಂತಹ ಆಸ್ತಿಯಾಗಿರುತ್ತದೆ. ಮಾನವ ಬಂಡವಾಳವು ವ್ಯವಹಾರದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಅದರ ಬೌದ್ಧಿಕ ಆಸ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಬೇಕಾಗುವ ಮಾನವ ಸಾಮರ್ಥ್ಯವಾಗಿರುತ್ತದೆ. ಮಾನವ ಬಂಡವಾಳವು ಜನರಲ್ಲಿ ಅಂತರ್ಗತವಾಗಿರುತ್ತದೆ, ಆದರೆ ಅದನ್ನು ಸಂಸ್ಥೆಯ ಒಡೆತನದಲ್ಲಿರಿಸಿಕೊಳ್ಳಲು ಆಗುವುದಿಲ್ಲ. ಏಕೆಂದರೆ ಇಷ್ಟ ಬಂದಾಗ ಮಾನವ ಬಂಡವಾಳವು ಯಾವ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಿರುತ್ತಾನೋ ಆ ಸಂಘಟನೆಯನ್ನು ಬಿಟ್ಟು ಹೊರ ಹೋಗಬಹುದಾಗಿರುತ್ತದೆ. ನಂಬರ್ 2, ಸ್ಟ್ರಕ್ಚರಲ್ ಕ್ಯಾಪಿಟಲ್. Structural capital is the supportive non-physical infrastructure that facilitates the proper working of human capital. It involves the organization, processes, and databases that enable human capital to function. Structural capital includes patents, trademarks, the organization's logo, and information, etc. ರಚನಾತ್ಮಕ ಬಂಡವಾಳ. ರಚನಾತ್ಮಕ ಬಂಡವಾಳವು ಮಾನವ ಬಂಡವಾಳ ಸುವ್ಯವಸ್ಥಿತವಾಗಿ ಕೆಲಸ ಮಾಡಲು ಅನುಕೂಲ ಒದಗಿಸುವಂತಹ ಮೂಲಸೌಕರ್ಯಗಳನ್ನೇ ರಚನಾತ್ಮಕ ಬಂಡವಾಳ ಎನ್ನುತ್ತಾರೆ. ಮಾನವ ಬಂಡವಾಳವು ನಿರ್ವಹಿಸಲು ಅನುವು ಮಾಡಿಕೊಡುವ ಸಂಸ್ಥೆಯ ಪ್ರಕ್ರಿಯೆಗಳು,
ದತ್ತ ಸಂಚಯಗಳನ್ನು ಒಳಗೊಂಡಿರುತ್ತದೆ. ರಚನಾತ್ಮಕ ಬಂಡವಾಳವು ಪ್ರಕ್ರಿಯೆಗಳು, ಪೇಟೆಂಟ್ಗಳು ಮತ್ತು ಟ್ರೇಡ್ಮಾರ್ಕ್ಗಳು, ಹಾಗೆಯೇ ಸಂಸ್ಥೆಯ ಚಿತ್ರಣ, ಸಂಸ್ಥೆಯ ಮಾಹಿತಿ ವ್ಯವಸ್ಥೆ ಮುಂತಾದವುಗಳನ್ನು ಸಹ ಒಳಗೊಂಡಿರುತ್ತದೆ. ನೆಕ್ಸ್ಟ್, ರಿಲೇಷನಲ್ ಕ್ಯಾಪಿಟಲ್. ರಿಲೇಷನಲ್ ಕ್ಯಾಪಿಟಲ್ ಇನ್ಕ್ಲೂಡ್ಸ್ ಕನ್ಸ್ಯೂಮರ್ ಆ್ಯಂಡ್ ಸಪ್ಲೈಯರ್ ರಿಲೇಷನ್ಶಿಪ್ಸ್, trademarks, trade names, licenses, etc. Consumer capital is different from human and structural capital, and it is one of the most important capital for the organization. ರಿಲೇಷನಲ್ ಬಂಡವಾಳ ಅಂತ ಹೇಳಿದರೆ ಅದು ಗ್ರಾಹಕ ಸಂಬಂಧಗಳು, ಸರಬರಾಜುದಾರರ ಸಂಬಂಧಗಳು, ಟ್ರೇಡ್ ಮಾರ್ಕ್ಗಳು ಮತ್ತು ವ್ಯಾಪಾರದ ಹೆಸರುಗಳು, ಪರವಾನಗಿಗಳು ಹಾಗೂ ಫ್ರಾಂಚೈಸಿಗಳನ್ನು ಒಳಗೊಂಡಿರುತ್ತದೆ. ಗ್ರಾಹಕ ಬಂಡವಾಳವು ಮಾನವ ಮತ್ತು ರಚನಾತ್ಮಕ ಬಂಡವಾಳದಿಂದ ಪ್ರತ್ಯೇಕವಾಗಿದ್ದು ಒಂದು ಸಂಸ್ಥೆಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಅಂಶವಾಗಿರುತ್ತದೆ. ನೆಕ್ಸ್ಟ್, ಫೀಚರ್ಸ್ ಆಫ್ ದಿ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್. ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಈಸ್ ಕನ್ಸಿಡರ್ಡ್ ಆಸ್ ಆನ್ ಅಸೆಟ್. ಬೌದ್ಧಿಕ ಬಂಡವಾಳವನ್ನು ಆಸ್ತಿ ಎಂದು ಪರಿಗಣಿಸಲಾಗುತ್ತದೆ. ಕ್ಯಾನ್ ಹೆಲ್ಪ್ ಟು ಡ್ರೈವ್ ಎಂಟರ್ ದಿ ಎಕನಾಮಿಕ್ ಸಿಸ್ಟಮ್. ಆರ್ಥಿಕ ವ್ಯವಸ್ಥೆಯನ್ನು ಪ್ರವೇಶಿಸಲು ಮತ್ತು ಮುಂದುವರಿಸಿಕೊಂಡು ಹೋಗಲು ಇದು ಸಹಾಯ ಮಾಡುತ್ತದೆ. ಮೀಸರಿಂಗ್ ಈಸ್ ಸಬ್ಜೆಕ್ಟಿವ್ ಟಾಸ್ಕ್. ಬೌದ್ಧಿಕ ಬಂಡವಾಳವನ್ನು ಅಳೆಯುವುದು ಕಷ್ಟಕರ. This includes the expertise of human in their suitable jobs. ಸೂಕ್ತ ಉದ್ಯೋಗಗಳಲ್ಲಿ ಮಾನವ ಪರಿಣತಿಯನ್ನು ಒಳಗೊಂಡಿದೆ. ಸಿಂಪಲ್ ಎಕ್ಸಾಂಪಲ್ಸ್ ಆಫ್ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಇನ್ಕ್ಲೂಡ್ಸ್ ನಾಲೆಡ್ಜ್, ಸ್ಕಿಲ್ಸ್, ಎಬಿಲಿಟೀಸ್ ಆಫ್ ಅ ಪರ್ಸನ್. ಬೌದ್ಧಿಕ ಬಂಡವಾಳದ ಸರಳ ಉದಾಹರಣೆಗಳಲ್ಲಿ ಜ್ಞಾನ, ಕೌಶಲ್ಯ, ವ್ಯಕ್ತಿಯ ಸಾಮರ್ಥ್ಯಗಳು ಮುಂತಾದವುಗಳು ಸೇರಿರುತ್ತವೆ. Come to the conclusion. Intellectual capital is one of the most essential assets in today's world. Intellectual capital is helpful for the development of an organization or an economy in a competitive market. ಉಪಸಂಹಾರ: ಬೌದ್ಧಿಕ ಬಂಡವಾಳ ಇಂದು ಅತ್ಯಂತ ಅವಶ್ಯಕ ಬಂಡವಾಳ ಆಸ್ತಿಯಾಗಿದೆ. ಪ್ರಸ್ತುತ ತಂತ್ರಜ್ಞಾನ ಮತ್ತು ಆಧುನಿಕ ಜಗತ್ತಿನಲ್ಲಿ ಬೌದ್ಧಿಕ ಬಂಡವಾಳ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿರುತ್ತದೆ. ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಒಂದು ಸಂಸ್ಥೆಯಾಗಲಿ ಅಥವಾ ಒಂದು ಆರ್ಥಿಕತೆ ಆಗಿರಲಿ, ಅದು ಅಭಿವೃದ್ಧಿ ಸಾಧಿಸುವಲ್ಲಿ ಬೌದ್ಧಿಕ ಬಂಡವಾಳವು ತನ್ನದೇ ಆದಂತಹ ಸಹಾಯ ಮಾಡುತ್ತದೆ. ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ಕಾನ್ಸೆಪ್ಟ್ ಆಫ್ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್. ವಿದ್ಯಾರ್ಥಿಗಳೇ, ಇಷ್ಟು ಮಾಹಿತಿ ಬೌದ್ಧಿಕ ಬಂಡವಾಳಕ್ಕೆ ಸಂಬಂಧಪಟ್ಟದ್ದಾಗಿದೆ. ನೆಕ್ಸ್ಟ್ ತರಗತಿಯಲ್ಲಿ ಅಥವಾ ಅಧಿವೇಶನದಲ್ಲಿ ನಾವು ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲದ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.